ಎಲ್ಲ ನಮ್ಮ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಬೈಬಲ್ ಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಪ್ರಿಯರೇ, ನಾವು ನಂಬುತ್ತೇವೆ ನಿಮ್ಮಲ್ಲಿ ಅನೇಕರು ಬೈಬಲ್ ಕ್ವಿಸ್ ಮೂಲಕವಾಗಿ ಸತ್ಯವೇದದ ತಿಳುವಳಿಕೆಯನ್ನು ಹೊಂದಿಕೊಳ್ಳುತ್ತಿದ್ದೀರಿ. ಪ್ರಿಯರೇ, ಕಳೆದ ಬಾರಿ ಕೇಳಿದ ಪ್ರಶ್ನೆಗೆ ಈ ವೇಳೆಯಲ್ಲಿ ಸರಿಯಾದ ಉತ್ತರವನ್ನು ನೋಡಿಕೊಳ್ಳೋಣ. ತನ್ನ ಹೆಣ್ಣು ಮಕ್ಕಳೊಂದಿಗೆ ಸೇರಿ ಯೆರೂಸಲೇಮಿನ ಗೋಡೆಯ ಒಡೆದ ಭಾಗವನ್ನು ದುರಸ್ತಿ ಮಾಡಿದ ಮನುಷ್ಯನ ಹೆಸರೇನು? ವಾಟ್ ವಾಸ್ ದ ನೇಮ್ ಆಫ್ ದ ಮ್ಯಾನ್ ಹೂ ರಿಪೇರ್ಡ್ ದ ಬ್ರೀಚ್ ಇನ್ ದ ವಾಲ್ ಆಫ್ ಜೆರೂಸಲೇಮ್ ಅಲಾಂಗ್ಸೈಡ್ ಹಿಸ್ ಡಾಟರ್ಸ್? ಇದಕ್ಕೆ ಸರಿಯಾದ ಉತ್ತರ ಹಲ್ಲೋಹೇಷನ ಮಗನಾದ ಶಲ್ಲೂಮನು. ಶಲ್ಲೂಮ್, ಸನ್ ಆಫ್ ಹಲ್ಲೋಹೇಷ್. ಪ್ರಿಯರೇ, ಅನೇಕರು ಈ ಪ್ರಶ್ನೆಗೆ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ, ನೀವು ಭಾಗವಹಿಸಿದ್ದೀರಿ. ಇದರಲ್ಲಿ 71 ಮಂದಿ ಸರಿಯಾದ ಉತ್ತರವನ್ನು ನೀಡಿದ್ದೀರಿ. 71 ಮಂದಿಯ ಹೆಸರುಗಳು ಇದೀಗ ನಿಮ್ಮ ಮುಂದೆ. ಬನ್ನಿ ಪ್ರಿಯರೇ, ಸರಿಯಾದ ಉತ್ತರ ಕಳಿಸಿಕೊಟ್ಟವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವ ಸಮಯ. ಕ್ರಮ ಸಂಖ್ಯೆ 5, ಮಂಜುಳಾ ST, ತುಮಕೂರು. ಕಾಂಗ್ರ್ಯಾಚುಲೇಷನ್ಸ್. ಓಕೆ, ಇದೀಗ ಈ ದಿನದ ಪ್ರಶ್ನೆ ನಿಮ್ಮ ಮುಂದೆ. ಆದಿಕಾಂಡ ಗ್ರಂಥದಲ್ಲಿ ಕಾಂತಿಹೀನ ಕಣ್ಣುಗಳುಳ್ಳವಳು ಎಂದು ಉಲ್ಲೇಖಿಸಲ್ಪಟ್ಟಿರುವ ಏಕೈಕ ಮಹಿಳೆ ಯಾರು? In the book of Genesis, who was the only woman described as having weak eyes? ಪ್ರಿಯರೇ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳುತ್ತಿರುವ ಈ ಸಂಖ್ಯೆಗೆ ನೀವು ಸರಿಯಾದ ಉತ್ತರವನ್ನು ನಿಮ್ಮ ಹೆಸರು ಹಾಗೂ ವಿಳಾಸದೊಂದಿಗೆ ಕಳಿಸಿಕೊಡ್ರಿ. ಬೇಗನೆ ಈ ನಂಬರನ್ನು ನೀವು ಸೇವ್ ಮಾಡಿಕೊಳ್ಳ್ರಿ. ಪ್ರತಿನಿತ್ಯ ಬೈಬಲ್ ಕ್ವಿಜ್ನಲ್ಲಿ ಭಾಗವಹಿಸಿರಿ. ಆಲ್ ದ ಬೆಸ್ಟ್.